ನಮಸ್ಕಾರ, ನಾನು ನಿಮ್ಮ ರೋಹಿತ ಹಬೀಬಾ. ಪಬ್ಲಿಕ್ ಡಿಮಾಂಡ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷ ಕ್ರಿಸ್ಮಸ್ ಹಬ್ಬದ ಆಚರಣೆ. ವರ್ಷದ ಕೊನೆಯ ಡಿಸೆಂಬರ್ 25 ಬಂದರೆ ಸಾಕು, ಎಲ್ಲ ಕಡೆ ಸಂಭ್ರಮ. ಏನಪ್ಪ ವಿಶೇಷ ಅಂದ್ರೆ ಕ್ರಿಸ್ಮಸ್ ಹಬ್ಬ ಆ ಒಂದು ನೋಡದೆ ಸಂಭ್ರಮ. ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿ ಇರುವ ಸೋಲೊಮೋನ್ ಮೇರಿ ಮುಳ್ಳೂರ ಅವರು ಪ್ರತಿ ವರ್ಷದ ಹಾಗೆ ಈ ವರ್ಷವೂ ತಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಗ್ರ್ಯಾಂಡ್ ಆಗಿ ಅಲಂಕಾರ ಮಾಡಿದ್ದಾರೆ. ಅವರ ಮಕ್ಕಳು ಶ್ಯಾಮ್, ಎಲಿನಾ 25ರಂದು ಎಲ್ಲ ಮನೆಗೆ ಸಾಂಟಾ ಕ್ಲಾಸ್ ಬಟ್ಟೆ ಧರಿಸಿ ಮಕ್ಕಳಿಗೆ ಉಡುಗೊರೆ ನೀಡುತ್ತಾರೆ. ಅತಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಈ ಹಬ್ಬದ ವಿಶೇಷವಾಗಿ ನಮ್ಮ ಪಬ್ಲಿಕ್ ಡಿಮಾಂಡ್ ಜೊತೆ ಹಂಚಿಕೊಂಡಿದ್ದಾರೆ, ನೋಡೋಣ ಬನ್ನಿ. Hi. Happy Christmas. ಮೇರಿ ಕ್ರಿಸ್ಮಸ್. ಹಾಯ್, ನಮಸ್ಕಾರ ಸರ್. ಹೌದು ಸರ್, ಪ್ರತಿ ವರ್ಷವೂ ಇದೇ ಥರನೇ ಮಾಡ್ತೀವಿ ನಾವು. ನಮ್ಮ ಮಕ್ಕಳು, ಆಮೇಲೆ ನಮ್ಮ ಕಲೀಗ್ಸು, ಫ್ಯಾಮ್ಲಿ ಎಲ್ಲರೂ ಸೇರಿನೇ ಮಾಡ್ತೀವಿ. ಹುಬ್ಬಳ್ಳಿ ಧಾರವಾಡ ಹೇಳೋದೇನಂತಂದರೆ, ಸೊ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬ ಅಂತಂದರೆ ನಮಗೆ ಒಳ್ಳೆ ಸಡಗರ, ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು 1 ಮಂತ್ ಮುಂಚೆಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸಂಡೇ ನಾವು ಚರ್ಚಿಗೆ ಹೋಗಿ ಬರ್ತೀವಿ, 2 ಅವರ್ ಚರ್ಚ್ ಅಟೆಂಡ್ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಮನೆಯೊಳಗಡೆ ಏನು ನಾವು ಸಡಗರ ಸಂಭ್ರಮ ಮಾಡ್ತೀವಿ, ಡೆಕೋರೇಷನ್ ಮಾಡಿ ಅವಾಗಿಂದನೇ ಹಬ್ಬ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಫೀಲಲ್ಲಿ ಇರ್ತೀವಿ. ತುಂಬ ಖುಷಿ ಆಗುತ್ತೆ. ಓಕೆ ಮೇಡಮ್, ಆಲ್ರೆಡಿ ನಾನು ಹೊರಗಿಂದೆಲ್ಲ ತೋರಿಸ್ತಾ ಇದ್ದೀನಿ, ಎಲ್ಲ ಮಾಡಿ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದೀರಾ. ಸೊ ಮನೆಯಲ್ಲಿ ಡೆಕೋರೇಷನ್ ನಮ್ಮ ವಿಷಯಕ್ಕೆ ತೋರಿಸ್ತೀವಿ, ಏನೇನು ಮಾಡಿದ್ರು. ಓಕೆ ಸರ್, ತೋರಿಸ್ತೀವಿ. ಹಾಗಾದರೆ ಬನ್ನಿ, ನಾನು ಯಾವ ಥರ ಮಾಡಿದ್ದೀನಿ ನಾನು ತೋರಿಸ್ತೀನಿ. ಓಕೆ. ಓಕೆ, ಹೇಳಿ ಮೇಡಮ್. ಸೊ ಇದು ಕ್ರಿಬ್ ಅಂತ ಹೇಳಿ, ಯಾಕಂದರೆ ಇದು ಜೀಸಸ್ ಹುಟ್ಟಿರುವಂಥ ಒಂದು ಗುಡಿಸಲು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ನಾವು ಜೀಸಸ್ನ ನೋಡ್ತೀವಿ, ಮಗುವಾಗಿ ಹುಟ್ಟಿರೋ ಜೀಸಸ್ನ. ಆಮೇಲೆ ತಾಯಿ ಮೇರಿ ಮತ್ತು ಜೋಸೆಫ್ ಅವರು, ಆಮೇಲೆ ಅವರೆಲ್ಲ ಕುರುಬ್ರು ಅಂತ ಹೇಳಿ ನಾವು ಹೇಳ್ತೀವಿ, ಜೋಯಿಸರು, ಪಂಡಿತರು ಅಂತ ನಾವು ಹೇಳ್ತೀವಿ. ಸೊ ಇದು ಹುಟ್ಟಿದ್ದು ಗೋದಲಿ ಅಂತ ಹೇಳ್ತೀವಿ. ಇದು ನಾವು ಕೈಯಿಂದ, ಅಂದರೆ ಇದು ನಾವು ಹೊರಗಡೆಯಿಂದ ಮೆಟೀರಿಯಲ್ ತಂದುಬಿಟ್ಟು ನಾನು ಇದನ್ನು ಗುಡಿಸಿದ ಥರ ನಾನು ಈ ಥರ ಮಾಡಿದ್ದೀನಿ. ಸೊ ಇದು ಅಲ್ಲದೆ ನಾನು ಇನ್ನು ಕೆಲವೊಂದು ಸೈಡ್ ಡೋರ್ ಡೆಕೋರೇಷನ್ನು, ಆಮೇಲೆ ಹೊರಗಡೆ ಇರುವಂಥ ಡಿಯರ್ ಅಂದರೆ ಜಿಂಕೆ, ಅದನ್ನು ಕೂಡ ನಾವು ಕೈಯಿಂದ ಮಾಡಿದ್ದೀನಿ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇದು ಈಗೇನು ನೀವು ನೋಡಿದ್ರಲ್ಲ, ಸೊ ಇದು ಗ್ರೀನ್ ಲೀವ್ಸ್ ಏನಿದೆಯಲ್ಲ, ಇದನ್ನು ನಾನು ಮನೆಯಿಂದ ಮಾಡಿದ್ರು. ಒಂದು ಸಾಫ್ಟ್ ತಂತಿ ತೊಗೊಂಡು ಬಂದುಬಿಟ್ಟು, ಆಮೇಲೆ ಗ್ರೀನು ಪೇಪರ್ ತೊಗೊಂಡು ಬಂದುಬಿಟ್ಟು ಅದನ್ನು ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ನಾನು ಇದನ್ನು ಮನೆಯಲ್ಲಿ ಮಾಡಿರೋದು. ಇವೇನಿದೆಲ್ಲ ಹೊರಗಡೆ ತೊಗೊಂಡು ಬಂದು ಇದಕ್ಕೆ ನಾನು ಹಾಗೆ ಮಾಡಿರೋದು. ಇದನ್ನು ಮಾತ್ರ ಕೈಯಿಂದ ಮಾಡಿದ್ದೀನಿ. ಆಮೇಲೆ ಜೊತೆಗೆ ಇದು ಲೈಟ್ಸು, ಇದನ್ನು ಕೂಡ ಮನೆಯಲ್ಲಿ ನಾನು ರೆಡಿ ಮಾಡಿದ್ದೀನಿ. ಹೊರಗಡೆ ಲೀವ್ಸ್ ತಂದುಬಿಟ್ಟು ಒಳಗಡೆ ಲೈಟ್ ಹಾಕಿ, ಆಮೇಲೆ ವೈರ್ ಕನೆಕ್ಷನ್ ತೊಗೊಂಡ್ಬಿಟ್ಟು ಇದು ಮನೆಯಲ್ಲಿ ನಾನು ರೆಡಿ ಮಾಡಿದ್ದೀನಿ. ಇದನ್ನ ಬಿಟ್ಟರೆ ಮತ್ತೆ ಹೊರಗಡೆ ಇನ್ನೂ ಡೆಕೋರೇಷನ್ ಇದೆ, ಅದನ್ನು ನಾನು ತೋರಿಸ್ತೀನಿ ಬನ್ನಿ. ಓಕೆ, ಸೊ ಎಲ್ಲ ಮನೆಯಲ್ಲಿ ನೀವೇ ರೆಡಿ ಮಾಡಿರೋದು? ಹೌದು ಸರ್, ಮನೆಯಲ್ಲೇ ಮಾಡಿದ್ದೀನಿ. ಸೊ ಎಷ್ಟು ವರ್ಷದಿಂದ ಈ ಥರ ಮನೆಯಲ್ಲಿ? ಸೊ ಸುಮಾರು ಈಗ 5 ವರ್ಷದಿಂದ ಈ ಥರ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮನೆಗೆ ಬಂದಮೇಲೆ, ಮೊದಲು ನಾವು ಬೇರೆ ರೆಂಟ್ ಮನೆಯಲ್ಲಿದ್ವಿ, ಅಲ್ಲಿ ಈ ಥರ ಅನುಕೂಲ ಆಗಲಿಲ್ಲ. ಇವಾಗ ಇಲ್ಲಿ 5 ವರ್ಷದಿಂದ ಈ ಥರ ನಾನು ಮಾಡ್ತಾ ಇದ್ದೀನಿ. ಹಬ್ಬದ ಜೋರಾಗಿ ಹಬ್ಬ ತುಂಬ ಚೆನ್ನಾಗಿ ಜೋರಾಗಿ ಮಾಡ್ತೀವಿ. ಯಾಕಂದರೆ ಇಲ್ಲಿ ಬಂದಾಗ ಮಕ್ಕಳ ಜೊತೆ 25ನೇ ತಾರೀಕಲ್ಲಿ ಈವ್ನಿಂಗಲ್ಲಿ ನಾನು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಎಲ್ಲ ಮಕ್ಕಳು, ಹೊರಗಡೆ ಇರುವಂಥ ನಮ್ಮ ಮಕ್ಕಳ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಿಟ್ಟು ಈವ್ನಿಂಗಲ್ಲಿ ನಾನು ಪೂರಾ ಇಲ್ಲಿ ಏರಿಯಾದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಈವ್ನಿಂಗ್ ನಾವು ನನ್ನ ಮಗ ಸಂತಾ ಡ್ರೆಸ್ ಹಾಕ್ಕೊಂಡು ಸಂತಾ ಕ್ಲಾಸ್ ಆಗಿಬಿಟ್ಟು ಕೇಕು ಮತ್ತು ಗಿಫ್ಟ್ಸನ್ನ ಓನೆಗೆಲ್ಲ ಹಂಚ್ತೀವಿ, ಅಪಾರ್ಟ್ಮೆಂಟಿಗೆಲ್ಲ ಹಾಕ್ತೀವಿ. ತುಂಬ ಖುಷಿ ಪಡ್ತಾರೆ ಸರ್. ಆಮೇಲೆ ಇದೊಂದು ಡೆಕೋರೇಷನ್ ಸರ್. ಇದು ಮನೆಯಲ್ಲಿ ಇದು ಫರ್ ಅಂತ ಬರುತ್ತೆ ಸರ್. ಇದು ಫರ್ ಹಾಕಿದ್ದೀವಿ. ಹಾಯ್, ನನ್ನ ಹೆಸರು ಎಲಿನಾ. ಹಾಯ್, ನನ್ನ ಹೆಸರು ಶಾನ್ ಅಂತ. ಓಕೆ, ಈ ಕ್ರಿಸ್ಮಸ್ ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ತೀವಿ. ನನ್ನ ಫ್ರೆಂಡ್ಸು, ಇವನ್ ಫ್ರೆಂಡ್ಸು ಎಲ್ಲ ಬಂದು
ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಮಮ್ಮಿ ವರ್ಷ ವರ್ಷ ಕ್ರಿಸ್ಮಸ್ ಹಿಂಗೆ ಎಲ್ಲ ಮಾಡ್ತಾರೆ. ಮತ್ತು ಹೊರಗೂ ಕ್ರಿಸ್ಮಸ್ ಡೆಕೋರೇಷನ್ ಮಾಡೋದು ಬಂದಿದೆ ಡೆಕೋರೇಷನು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ದೇವ್ರ ಮತ್ತೆ ಜಿಂಕೆ, ಇದನ್ನು ನಾವು ಹ್ಯಾಂಡ್ ಮೇಡ್ ಅಂದ್ರೆ ಮನೆಯಲ್ಲಿನ ಕೈಯಿಂದ ಮಾಡಿರೋದು. ಕ್ಲಾತ್ ನ ಯೂಸ್ ಮಾಡಿ, ಆಮೇಲೆ ಥರ್ಮಾಕೋಲ್ ಯೂಸ್ ಮಾಡಿಬಿಟ್ಟು, ಆಮೇಲೆ ವೈಟ್ ಸಿಮೆಂಟ್ ಯೂಸ್ ಮಾಡಿ ಸೊ ಇದನ್ನ ರೆಡಿ ಮಾಡಿರೋದು. ಇದು ಸಂತಾ ಕ್ಲಾಸ್ ವಾಹನನ ತಗೊಂಡು ಹೋಗುವಂತ 2 ಪ್ರಾಣಿಗಳು, ಜಿಂಕೆ ಅಂತೇಳಿ. ಸೊ ಅದನ್ನ ನಾನು ಇಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಅದು ಕೂಡ ಐಸ್ ಮ್ಯಾನ್ ಅಂತ ಹೇಳಿ, ಆಮೇಲೆ ಇದು ಸಂತಾ ಕ್ಲಾಸ್ ಅವರು, ಇದನ್ನು ಕೂಡ ಕೈಯಿಂದ ಮಾಡಿದ್ದೀವಿ. ಇದು ಬರ್ಲಿರತ್ತೆ. ಸೊ ಇಷ್ಟು ಡೆಕೋರೇಷನ್ ನಾವು ವರ್ಷ ಕ್ರಿಸ್ಮಸ್ಗೆ ಮಾಡ್ತೀವಿ. ಇದು ಕೂಡ ನಾವು ಹ್ಯಾಂಡ್ ಮೇಡಿಂದ ವೈಟ್ ಕಲರ್ ತಗೊಂಡು ನಾನು ಕೈಯಿಂದ ಮಾಡಿರೋದು. ವೈಟ್ ಪೇಪರ್ ತಗೊಂಡ್ಬಿಟ್ಟು, ಆಮೇಲೆ ಇದು ಸಂತಿ ತಗೊಂಡ್ಬಿಟ್ಟು, ಆಮೇಲೆ ಇದೆಲ್ಲ ಕೈಯಿಂದಾನೆ ಮುತ್ತಿಂದ ಮಾಡಿರೋದು. ಮುತ್ತು ತಗೊಂಡು ಬಂದ್ಬಿಟ್ಟು ಇದನ್ನ ಇದು ರೆಡ್ ಬರಿ ಅಂತ ಹೇಳಿ, ಸೊ ಇದನ್ನ ಹ್ಯಾಂಡ್ ಮೇಡಿಂದ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಸ್ಮಸ್ ಟ್ರೇ. ಇದು ಅಂತ ಗೊತ್ತು ವಿಶೇಷ ನಮ್ಮ ಕ್ರಿಸ್ಮಸ್ದು. ಇಷ್ಟು ನಮ್ಮ ಕ್ರಿಸ್ಮಸ್ ಡೆಕೋರೇಷನ್. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಸೊ 25ಗೆ ನಮ್ಮ ದೇವರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದ ನಮ್ಮ ಹಬ್ಬ ಚೆನ್ನಾಗಲಿ. ಎಲ್ಲರೂ ಹಬ್ಬಕ್ಕೆ ಬನ್ನಿ. ಥ್ಯಾಂಕ್ ಯು. DJ Rocky Remix. Wish you Merry Christmas and Happy New Year.